ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನ ಮತ್ತು 8ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಭೂಮಿಯು ತನ್ನ ಮೇಲೆ ಅನೇಕ ವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಆದರೆ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯ ಎನ್ನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ. ಅದರ ಅಂತ್ಯವು ಸುಡಲ್ಪಡುವುದೇ. ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಭೂಮಿಯು ಮಳೆ ಸುರಿಯುವ ನಿಮಿತ್ತ ಅದನ್ನು ಹೀರಿಕೊಂಡು ವ್ಯವಸಾಯ ಮಾಡುವವನಿಗೆ ಒಳ್ಳೆಯ ಬೆಳೆಯನ್ನು ಕೊಟ್ಟರೆ ದೇವರಿಂದ ಆಶೀರ್ವಾದ ಎಂಬುದಾಗಿ. ಒಂದು ವೇಳೆ ಭೂಮಿಯು ಮಳೆಯನ್ನು ಹೀರಿಕೊಂಡು ಕಳೆಗಳನ್ನು ಮುಳ್ಳು ಗಿಡಗಳನ್ನು ಕೊಡುವಾಗ ಅದನ್ನು ಶಪಿಸಲ್ಪಡುತ್ತದೆ. ಅದರ ಅಂತ್ಯ ಸ್ಥಿತಿ ಏನೆಂಬುದಾಗಿ ನೋಡುವಾಗ ಬೆಂಕಿಯಲ್ಲಿ ಹಾಕಿ ಸುಡಲ್ಪಡುತ್ತದೆ ಎಂಬುದಾಗಿ ವಾಕ್ಯ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಭೂಮಿ ಎಂಬುದಾಗಿ ನೋಡುವಾಗ ನಮ್ಮ ಹೃದಯ, ಮಳೆ ಎಂಬುದಾಗಿ ನೋಡುವಾಗ ದೇವರ ವಾಕ್ಯ, ವ್ಯವಸಾಯ ಎಂಬುದಾಗಿ ನೋಡುವಾಗ ವಾಕ್ಯ ಬಿತ್ತುವ ಬೋಧಕರು, ಸೇವಕರು ಎಂಬುದಾಗಿ. ವಾಕ್ಯ ನಾವು ಕೇಳಿದಾಗ ಆ ವಾಕ್ಯದಿಂದ ನಾವು ಫಲ ಕೊಡುವಾಗ ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳುವಂತವರಾಗಿದ್ದೇವೆ. ಒಂದು ವೇಳೆ ನಾವು ವಾಕ್ಯವನ್ನು ಕೇಳಿ ನಾವು ನಂಬಿಕೆಯಲ್ಲಿ ನಡೆಯದ ಹಾಗೆ, ವಾಕ್ಯವನ್ನು ನಾವು ಅನುಸರಿಸಿಕೊಂಡು ನಡೆಯದ ಹಾಗೆ ಈ ಲೋಕದಲ್ಲಿ ಜೀವಿಸಿದರೆ ಕೊನೆಯ ಅಂತ್ಯ ಸ್ಥಿತಿ ಏನೆಂಬುದಾಗಿ ನೋಡುವಾಗ ಬೆಂಕಿಯಲ್ಲಿ ಸುಡಲ್ಪಡುತ್ತಾರೆ ಎಂಬುದಾಗಿ ವಾಕ್ಯ ನೋಡುತ್ತಾ ಇದ್ದೇವೆ. ಹಾಗಾದರೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಮಳೆಯನ್ನು ಸುರಿದ ಮೇಲೆ ಭೂಮಿ ಹೀರಿಕೊಂಡು ಒಳ್ಳೆಯ ವ್ಯವಸಾಯಗಾರನಿಗೆ ಒಳ್ಳೆಯ ಫಲವನ್ನು ಕೊಡುವಾಗ ಅದು ದೇವರಿಂದ ಆಶೀರ್ವದಿಸಲ್ಪಡುತ್ತದೆ. ಮತ್ತು ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ದೇವರ ವಾಕ್ಯವನ್ನು ಕೇಳಿದವರಾಗಿ ಆ ವಾಕ್ಯವನ್ನು ಈ ಲೋಕದ ಜನರಿಗೆ ನಾವು ಪ್ರಚುರಪಡಿಸುತ್ತಾ ಆ ವಾಕ್ಯ ನಮ್ಮ ಜೀವಿತದಿಂದ ಪ್ರಕಾಶಪಡಿಸುವ ಹಾಗೆ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ಆವಾಗ ನಮ್ಮ ಜೀವಿತದಲ್ಲಿ ದೇವರು ಆಶೀರ್ವಾದ ಮಾಡುತ್ತಾರೆ. ನಮ್ಮನ್ನು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಯೇಸು ಕ್ರಿಸ್ತನು ನಮ್ಮ ಜೀವಿತ ಪ್ರಕಾಶ ರೂಪವಾಗಿ ಇಡುವಂತವನಾಗಿದ್ದಾನೆ. ವಾಕ್ಯವನ್ನು ನಾವು ಕೇಳಿದಾಗಲೂ ಕೂಡ ವಾಕ್ಯವನ್ನು ನಾವು ಅನುಸರಿಸದೆ ನಡೆಯದೇ ಇದ್ದರೆ ಭೂಮಿಯು ಮಳೆಯನ್ನು ಹೀರಿಕೊಂಡು ಮುಳ್ಳು ಗಿಡಗಳ ಒಂದು ಬೆಳೆಯನ್ನು ಕೊಡುವಾಗ ಅದು ಯೋಗ್ಯ ಎನಿಸಿಕೊಳ್ಳುವುದಿಲ್ಲ. ಅದರ ಅಂತ್ಯಸ್ಥಿತಿ ಏನೆಂಬುದಾಗಿ ನೋಡುವಾಗ ಅದನ್ನು ಬೆಂಕಿಯಲ್ಲಿ ಸುಡಲ್ಪಡುತ್ತದೆ ಎಂಬುದಾಗಿ. ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಿಜವಾದ ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿದಾಗಲೂ ನಂಬಿಕೆಯನ್ನು ನಾವು ಇಡದೇ ಇದ್ದರೆ, ನಾವು ಅದನ್ನು ಕೈಕೊಂಡು ನಡೆಯದೇ ಇದ್ದರೆ ನಮ್ಮ ಅಂತ್ಯಸ್ಥಿತಿ ಏನೆಂಬುದಾಗಿ ನೋಡುವಾಗ ನಮ್ಮ ಅಂತ್ಯಸ್ಥಿತಿ ನರಕ. ಭೂಮಿ ಒಳ್ಳೆ ಫಲವನ್ನು ಕೊಡುವಾಗ ದೇವರು ಆಶೀರ್ವದಿಸಲ್ಪಡುತ್ತಾರೆ. ಅದೇ ರೀತಿಯಾಗಿ ನಾವು ಯೇಸು ಕ್ರಿಸ್ತನ ವಾಕ್ಯವನ್ನು ಕೈಕೊಂಡು ನಡೆಯುವಾಗ, ನಂಬಿಕೆಯಲ್ಲಿ ಇರುವಾಗ, ನಮ್ಮ ಜೀವಿತದ ಮೂಲಕ ಅನೇಕ ಜನರಿಗೆ ನಾವು ಆಶೀರ್ವಾದವಾಗುವಾಗ, ಪ್ರೀತಿ, ಸಮಾಧಾನ, ಸಂತೋಷ, ಒಬ್ಬರಿಗೆ ನಾವು ಕರುಣೆ ತೋರುವುದು, ದಯೆ ತೋರುವುದು, ಈ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ನೀತಿಯ ನಿರ್ಣಯ ಹೊಂದಿಕೊಂಡು ಪರಲೋಕ ರಾಜ್ಯದಲ್ಲಿ ನಿತ್ಯ ವಾಸಿಸುವಂತವರಾಗಿದ್ದೇವೆ. ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ಒಂದು ವೇಳೆ ನಾವು ನೀತಿ, ನಂಬಿಕೆ, ಪ್ರೀತಿ, ಸಮಾಧಾನ, ಸಂತೈಸುವಿಕೆ, ಕರುಣೆ, ದಯೆ ಈ ರೀತಿಯಾಗಿ ನಾವು ಜೀವಿಸದೆ ಹೋದರೆ, ವಾಕ್ಯವನ್ನು ಕೈಕೊಂಡು ನಾವು ನಡೆಯದೆ ಹೋದರೆ ನಮ್ಮ ಜೀವಿತ ಕೊನೆಯದಾಗಿ ನರಕದಲ್ಲಿ ಹಾಕಲ್ಪಡುತ್ತದೆ. ಈ ಒಂದು ಸುಂದರ ಸಮಯವಾಗಿದೆ. ಮಳೆಯನ್ನು ಬೀಳುವಾಗ ಭೂಮಿ ಯಾವ ರೀತಿಯಾಗಿ ನೀರನ್ನು ಹೀರಿಕೊಂಡು ವ್ಯವಸಾಯ ಮಾಡುವವನಿಗೆ ಉತ್ತಮವಾದ
ಬೆಳೆಗಳನ್ನು ಕೊಡುತ್ತದೋ ಆ ಬೆಳೆಯ ನಿಮಿತ್ತ ದೇವರು ಭೂಮಿಗೆ ಆಶೀರ್ವದಿಸುವಂತವನಾಗಿದ್ದಾನೆ. ಒಂದು ವೇಳೆ ಭೂಮಿ ಮಳೆಯನ್ನು ಹೀರಿಕೊಂಡು ಮುಳ್ಳು ಗಿಡಗಳನ್ನು, ಹುಲ್ಲು ಕಳೆಗಳನ್ನು ಕೊಡುವಾಗ ಅದಕ್ಕೆ ಅಂತ್ಯ ವ್ಯವಸ್ಥೆ ಸುಡಲ್ಪಡುವುದು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಈ ಒಂದು ಸಮಯದಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಕೇಳಿದಂತ ವಾಕ್ಯವನ್ನು ಬಲವಾಗಿ ಹಿಡಿದುಕೊಂಡು ನಮ್ಮ ಜೀವಿತದ ಮೂಲಕ ಯೇಸು ಕ್ರಿಸ್ತನ ಪ್ರಕಾಶವನ್ನು ನಮ್ಮ ಜೀವಿತದ ಮೂಲಕ ಪ್ರಭಾವ ಬೀರುವ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ಯೇಸು ಕ್ರಿಸ್ತನು ನಮ್ಮನ್ನು ಆಶೀರ್ವದಿಸುವ ರೀತಿಯಲ್ಲಿ ನಾವು ಜೀವಿಸುವಂತವರಾಗಬೇಕು. ಈ ಒಂದು ಸುಂದರ ಸಮಯವಾಗಿದೆ. ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ನಾವು ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೇನ್.